ಇವತ್ತು ಹೈಕೋರ್ಟ್ ಅಲ್ಲಿ ಕೇಸ್ ಇತ್ತು. ಬಿಕಾಸ್ ಏನಂದ್ರೆ ರಿಸರ್ವೇಶನ್ ಇಶ್ಯೂಸ್ 50% ರಿಸರ್ವೇಶನ್ ಇಶ್ಯೂಸ್ ಹೈಕೋರ್ಟ್ ಅಲ್ಲಿ ಕೇಸ್ ಇತ್ತು. ಈ ಒಂದು ಕೇಸ್ ಅಲ್ಲಿ ಅಂದ್ರೆ ಹೊಸ ರೆಕ್ರೂಟ್ಮೆಂಟ್ ಯಾವ್ದು ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಇಂದ ಸ್ಟೇ ಇತ್ತು. ಬಿಕಾಸ್ ಯಾಕೆಂದ್ರೆ ಅದೊಂದು ಕ್ಲಾರಿಫಿಕೇಶನ್ ಬೇಕಿತ್ತು. 56% ವ್ಯಾಲಿಡ್ ಇಲ್ಲ ಅಂತ ಹೇಳ್ಬಿಟ್ಟು ಈಗ ನಾವು ಸಪೋಸ್ ನೋಡೋದಾದ್ರೆ ಕ್ಯಾಟಲ್ಲೂ ಇದೇ ತರ ನೀವು ಡಿಸಿಷನ್ ಆಗಿತ್ತು. ಅದನ್ನ ಹೈಕೋರ್ಟ್ಗೆ ಹೋಗಿದ್ದು ರಿಸರ್ವೇಶನ್ ಇಶ್ಯೂಸ್ ಆಗಿ. ನಾವು ಮತ್ತೆ ಅದಾದ್ಮೇಲೆ ಸಾಕಷ್ಟು ಹೋರಾಟನೂ ಮಾಡಿದ್ವಿ. ಲಾಸ್ಟ್ ಧಾರವಾಡದಲ್ಲಿ ಮತ್ತೆ ಬಿಜಾಪುರದಲ್ಲಿ ಮತ್ತೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೂ ಭೇಟಿ ಮಾಡಿದ್ವಿ. ಸರ್ಕಾರದಿಂದ ಇವತ್ತು ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕೊಂಡು ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ತೀನಿ ಅಂತಾನೆ ಹೋಗಿದ್ರು. ಬಟ್ ಆದ್ರೆ ಇವತ್ತು ಹೈಕೋರ್ಟ್ ಅಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ನೀವು ರೆಕ್ರೂಟ್ಮೆಂಟ್ ಮಾಡೋದಾದ್ರೆ 50% ಮೇಲೆ ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಬಟ್ ಆದ್ರೆ ಇಲ್ಲಿ ಎಜಿ ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ, ನಾನು ಸರ್ಕಾರದ ಜೊತೆ ಮಾತಾಡ್ಕೊಂಡು ಅಫಿಡವಿಟ್ ಸಲ್ಲಿಸ್ತೀನಿ ಅಂತ ಹೇಳಿದ್ದಾರೆ. ಬಿಕಾಸ್ ನೋಡಿ, ಇದನ್ನೆಲ್ಲ ನೋಡೋದಾದ್ರೆ ಈಗ 50% ವ್ಯಾಲಿಡ್ ಇಲ್ಲ ಅಂತ ಹೇಳಿ ಒಂದ್ ಕಡೆ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಹೈಕೋರ್ಟ್ ಹೇಳ್ತಾ ಇರೋದು 50% ವ್ಯಾಲಿಡ್ ಇಲ್ಲ, ನೀವು 50% ಮೇಲೆ ಮಾಡಿ, ಸಬ್ಜೆಕ್ಟ್ ಔಟ್ಕಮ್ ಆಫ್ ಏನಿದು 6% ಇದೆ ಅದು ಕೊನೆಗೆ ಬೇಕಾದ್ರೆ ಅಪ್ಲೈ ಮಾಡಿರಾ, ಇಲ್ಲಿ 94% ಮೇಲೆ ನೀವು ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿ ಅಂತ ಹೇಳಿ. ಇವತ್ತು ರಾಜ್ಯದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತಿನ ಒಂದು ರಾಜ್ಯದಲ್ಲಿ ಏನು ಹೈಕೋರ್ಟ್ ಅಲ್ಲಿ ಈ ಒಂದು ಏನ್ ಏರಿಂಗ್ ಏನಾಗುತ್ತೆ, ಏನ್ ಬರ್ಬೋದು ಔಟ್ಕಮ್ ಅಂತ ಹೇಳಿ ತುಂಬಾ ಜನ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಲಕ್ಷಾಂತರ ವಿದ್ಯಾರ್ಥಿಗಳು ಕಾಯ್ಕೊಂಡಿದ್ರು. ಇವನ್ ಎಲ್ಲಾ ಸ್ಟೂಡೆಂಟ್ಸ್ ಪರವಾಗಿ ನಾವು ಕೂಡ ಯಾವ್ದು ಹೋರಾಟ ಬೇಡ, ಸದ್ಯಕ್ಕಿದು ಹೈಕೋರ್ಟ್ ಅಲ್ಲಿ ಇರೋದ್ರಿಂದ ಹೈಕೋರ್ಟ್ ಅಲ್ಲಿ ನಮ್ ಪರವಾಗಿ ಬರುತ್ತೆ, ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಇಲ್ಲಿ ಹೈಕೋರ್ಟ್ ಒಂಥರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಗೌರ್ಮೆಂಟ್ ಗೆ. ಏನಂದ್ರೆ 50% ಮೇಲೆ ನೀವು ರೆಕ್ರೂಟ್ಮೆಂಟ್ ಮಾಡಿ, ನಮ್ಗೇನು ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿ. ಆದ್ರೆ ಸರ್ಕಾರ ಯಾವುದೇ ರೀತಿ ಈ ಒಂದು ರೆಕ್ರೂಟ್ಮೆಂಟ್ ಡಿಲೇ ಮಾಡ್ದಿರಾ 50% ಅಲ್ಲಿ ಹೇಳಿದ್ಯಲ್ಲ, ಇವಾಗ ಇಮಿಡಿಯೇಟ್ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ಬೇಕು ನೀವು. ಯಾವುದೇ ಕಾರಣಕ್ಕೂ ನಾವಂತೂ ಸುಮ್ಮನೆ ಇರಲ್ಲ. ರಾಜ್ಯದ ಯುವಕರು ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಳೆದ 5-6 ವರ್ಷಗಳಿಂದ ಯಾವುದೇ ರಿಕ್ರೂಟ್ಮೆಂಟ್ ಆಗಿಲ್ಲ. ಈ ಸರ್ಕಾರ ಬಂದು 2.5 ವರ್ಷದಿಂದ 4-5 ನೋಟಿಫಿಕೇಶನ್ಸ್ ಬಿಟ್ರೆ ಸುಮಾರು ಒಂದು 5,000 ವೇಕೆನ್ಸಿ ಫಿಲ್ ಆಗಿಲ್ಲ. ನಾನು ಇವಾಗ ಏನ್ 54,000 ಪೋಸ್ಟ್ ಇವಾಗ ಇಮಿಡಿಯೇಟ್ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರೆ ಸರ್ಕಾರ, ಆ ಒಂದು ರೆಕ್ರೂಟ್ಮೆಂಟ್ ಈ ಕೂಡಲೇ ಸ್ಟಾರ್ಟ್ ಆಗ್ಬೇಕು. ಯಾಕೆಂತಂದ್ರೆ ನೀವು ಬಿಫೋರ್ ಫೆಬ್ರವರಿ 12ನೇ ತಾರೀಕು ಏನ್ ಅಫಿಡವಿಟ್ ಸಲ್ಲಿಸ್ತೀರ ಹೈಕೋರ್ಟಿಗೆ, ಅದು ಪ್ರಶ್ನೆ ಇಲ್ಲ. ನಮಗೆ 50% ಮೇಲೆ ನಮಗೆ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಆಗ್ಬೇಕು. 50% ಮೇಲೆ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿ. ಯಾಕೆಂದ್ರೆ ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಒಂದು ನೋಟಿಫಿಕೇಶನ್ ಆದ್ರೆ ಸಾಕು ಅಂತ ಕಾಯ್ತಾ ಇದ್ದಾರೆ. ನೀವು 12ನೇ ತಾರೀಕು ಏನ್ ಮಾಡ್ತೀರಾ ಗೊತ್ತಿಲ್ಲ, ಅದ್ರೊಳಗಡೆ ಬಿಫೋರ್ ಫೆಬ್ರವರಿ 12ನೇ ತಾರೀಕು ಒಳಗಡೆ ನೀವು ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಎಲ್ಲಾ ಯುವಕರು ಸುಮ್ಮನೆ ಇರ್ತೀವಿ. ಇಲ್ಲ ಅಂತಂದ್ರೆ ರಾಜ್ಯದಲ್ಲಿ ಧಾರವಾಡ ಮತ್ತೆ ಬಿಜಾಪುರದಲ್ಲಿ ಏನ್ ಹೋರಾಟ ಮಾಡಿದೀವಿ ಅದಕ್ಕಿಂತ ಬೃಹತ್ ಮಟ್ಟಕ್ಕೆ ನಾವು ಹೋರಾಟ ಮಾಡೋದಕ್ಕೆ ಎಲ್ಲಾ ಚರ್ಚೆ ಮಾಡ್ತಾ ಇದೀವಿ. ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ. ಯಾಕೆಂದ್ರೆ 1 ದಿನ 2 ದಿನ 1 ತಿಂಗಳು 2 ತಿಂಗಳಲ್ಲ, ಇದು ವರ್ಷಾನುಗಟ್ಲೆಯಿಂದ ಯಾವುದೋ ರೆಕ್ರೂಟ್ಮೆಂಟ್ ಆಗಿಲ್ಲ. ರೆಕ್ರೂಟ್ಮೆಂಟ್ ಎಲ್ಲ ಪ್ರತಿಯೊಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಲೈಬ್ರರೀಸ್ ಇರ್ಬೋದು, ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ಟೂಡೆಂಟ್ಸ್ಗೆ ಇವತ್ತು ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಸಾಕಾಗಿದೆ. ಯಾವ ರಿಸರ್ವೇಶನ್ ಯಾವ್ದು ಅವರು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನೀವು ಸಬ್ಜೆಕ್ಟ್ ಯಾವಾಗ ಕೊನೆ ಹಂತದಲ್ಲಿ ಬೇಕಾದ್ರೆ ಇನ್ನು 1 ವರ್ಷ ಆಗುತ್ತಾ ಜಡ್ಜ್ಮೆಂಟ್ ಬರೋದಕ್ಕೆ. ಸರ್ವಿಸ್ ಮ್ಯಾಟರ್ ಅಲ್ಲಿ ಜಾಸ್ತಿ ಅಂದ್ರೆ ಒಂದು 3-4 ಏರಿಂಗ್ ಆಗ್ಬೋದು. ನೀವು ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿ, ಕೊನೆ ಹಂತದಲ್ಲಿ ಬೇಕಾದ್ರೆ ಇಂಪ್ಲಿಮೆಂಟ್ ಮಾಡಿರಾ. ಈಗ ಹೈಕೋರ್ಟ್ ಇದನ್ನೆಲ್ಲ ನೋಡಿದ್ರೆ ಕ್ಯಾಟ್ ಅಲ್ಲಿ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಲ್ಲೇ KS ನೋಟಿಫಿಕೇಶನ್ ನ ಕ್ವಾಶ್ ಮಾಡಿತ್ತು. ಬಿಕಾಸ್ ಯಾಕೆ, ರಿಸರ್ವೇಶನ್ ವ್ಯಾಲಿಡ್ ಇಲ್ಲ ಅಂತ ಹೇಳಿ. ನೀವು ಯಾವುದೇ ಒಂದು ರಿಸರ್ವೇಶನ್ ಇರ್ಬೋದು, ಯಾವುದೇ ಒಂದು ಬಿಲ್ ಒಂದು ಆಕ್ಟ್ ಬರುತ್ತಂತಂದ್ರೆ ಅದ್ರದ್ದು ಅಲ್ಟಿಮೇಟ್ ಔಟ್ಕಮ್ ಏನಂದ್ರೆ ಪ್ರಾಪರ್ ಇಂಪ್ಲಿಮೆಂಟ್ ಆಗೋ ರೀತಿಯಿಂದ ನೀವು ಆಕ್ಟ್ ತಗೊಂಡ್ಬರ್ಬೇಕು. ನೀವು ಅರ್ಧಂಬರ್ಧ ಸುಮ್ನೆ ಯಾವ್ದೋ ಬಿಲ್ ಪಾಸ್ ಮಾಡ್ಕೊಂಡು ಅದು 6 ತಿಂಗಳಲ್ಲಿ ವ್ಯಾಲಿಡ್ ಕಳ್ಕೊಂಡಿದೆ ಅದು. ಈಗ ತಿರ್ಗಾ ಮತ್ತೆ ಹೈಕೋರ್ಟ್ ಅಲ್ಲಿ ಅದು 50% ಇಂದಿರಾ ಸಹಾನಿ ಕೇಸ್ ಪ್ರಕಾರ 50% ಕ್ರಾಸ್ ಮಾಡಂಗಿಲ್ಲ ಅಂತಾನೆ ಇದೆ ರಿಸರ್ವೇಶನ್ಸ್. ಇದನ್ನೆಲ್ಲ ನೋಡಿದಾಗ ಮತ್ತೆ ಹೈಕೋರ್ಟ್ ಇವತ್ತು ಆದೇಶ ಮಾಡಿರೋದ್ರಿಂದ ನೀವು 94% ಮೇಲೆ ನೀವು ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿ, 6% ಆಮೇಲೆ ಬೇಕಾದ್ರೆ ಯೋಚನೆ ಮಾಡೋಣ. ಬಟ್ ಇಮಿಡಿಯೇಟ್ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಆಗ್ಲೇಬೇಕು. ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ನಾನು ಮನವಿ ಮಾಡ್ಕೊಂತೀನಿ. ಇಲ್ಲ ಅಂತ ಅಂದ್ರೆ ಈ ರಾಜ್ಯದಲ್ಲಿ ಈ ಹಿಂದೆ ಯಾವತ್ತೂ ಆ ರೀತಿ ಹೋರಾಟ ಆಗಿರಲ್ಲ. ಆ ರೀತಿ ಹೋರಾಟ ಮಾಡೋದಕ್ಕೆ ನಾವು ಎಲ್ಲಾ ರೀತಿನೂ ರೆಡಿ ಆಗ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್.